ನೋಡ್ರಿ, ಮನೆ ಒಳಗ ಹಸ್ಕೊಂಡು ಬಿದ್ದಿರ್ತಾವ ತಂದೆ ತಾಯಿ. ಮನೆ ಒಳಗ ತಂದೆ ತಾಯಿಗಳ ಅವಕ್ಕ ಒಂದ ದಿನ ಕೇಳಿದವ್ರಿಲ್ಲ, ಏನ್ರ ಬೇಕೇನೇವ ಅಂತ ಕೇಳಿದವ್ರಿಲ್ಲ. ಅದನ್ನ ಬಿಟ್ಟ ಬಂದ ಸನ್ಯಾಸಿ ಗುರುವಿನ ಪಾದಕ್ಕೆ ಹೊಡೆದ್ರ ಗುರು ಒಪ್ಕೊಳ್ತಾನೇನ್ರಿ? ಮೊದಲ ತಂದೆ ತಾಯಿಗಳ ಪಾದವನ್ನು ಹಿಡಿದಾಗ ಗುರು ಹೊತ್ಕೊಳ್ತಾನ ಹೊರತಾಗಿ ಇರ್ಲಿಕ್ಕಂದ್ರೆ ಇಲ್ಲ ಇಲ್ಲ. ಈಗೆಲ್ಲ ಹೆಂಗಾಗ್ಯಾವ ಅಂದ್ರ ತಂದೆ ತಾಯಿಗಳನ್ನ ಎಲ್ಲೋ ಹಾರಿಸಿ ಬಂದ್ಬಿಟ್ಟಿವಿ ನಾವು. ಎಲ್ಲಿ ಬೀಳಾಕತ್ತೀವ್ರಿ? ಈಗ ಬಂದ ನಮ್ಮಂತ ಗುರುಗಳು ಸನ್ಯಾಸಿಗಳ ಪಾದ ಬೀಳಾಕತ್ತೀವಿ. ಯಪ್ಪ ನೀನ ಕಾಪಾಡ, ಯಪ್ಪ ನೀನ ಕಾಪಾಡ, ಯಪ್ಪ ನೀನ ಕಾಪಾಡ. ದೇವರ ಕೊಟ್ಟಿರುವಂತ 2 ದೇವರುಗಳ ಅಲ್ಲಿ ಉಪವಾಸ ಬಿದ್ದಾವ, ಅವುಗಳನ್ನ ಕೆಡಿವಿ ನಮ್ ಕಡೆ ಬಂದು ಬಿದ್ರ ಮ್ಯಾಲಿರೋ ಭಗವಂತ ಒಪ್ಪತಾನೇನ್ರಿ? ಸಾಧ್ಯನೇ ಇಲ್ಲ. ತಂದೆ ತಾಯಿಗಳ ಸೇವಾ ಮಾಡ್ರಿ, ತಂದೆ ತಾಯಿಗಳ ಮೇಲೆ ಭಕ್ತಿ ಇಡ್ರಿ, ತಂದೆ ತಾಯಿಗಳನ್ನ ಗೌರವದಿಂದ ಕಾಣ್ರಿ. ಅವಾಗ ಸಾಯಿಬಾಬಾ ಅವರು ನಿಮ್ಮನ್ನು ಎತ್ತಿ ಒಪ್ಪಿಕೊಂಡು ಅಪ್ಪಿಕೊಂಡು ನಿಮ್ಮ ಭಕ್ತಿಯನ್ನ ಸ್ವೀಕಾರ ಮಾಡ್ತಾರೆ. ಇರ್ಲಿಕ್ಕಂದ್ರೆ ಸಾಧ್ಯನೇ ಇಲ್ಲ. ಮನೆ ಒಳಗ ಕೊನೆಯದಾಗಿ ನಾನು ಮಾತುಗಳನ್ನು ಹೇಳಿ ಮುಗಿಸ್ತೀನಿ. ಯಾಕಂದ್ರೆ ಇವತ್ತು ವೇದಿಕೆ ಒಳಗ ಪರಮ ಪೂಜ್ಯರ ಆಶೀನರಾಗಿದ್ದಾರೆ. ನೋಡ್ರಿ, ಇವತ್ತಿನ ಈ ಮನೆ ಒಳಗ ಹೆಂಗ ಪರಿಸ್ಥಿತಿಗಳಾಗ್ಬಿಟ್ಟವಂದ್ರ, ಮನೆ ಒಳಗ ತಂದೆ ತಾಯಿಗಳ ಹೇಗೋ ಒಂದು ಹೆಣ್ಣ ಇನ್ನೊಂದು ಮನೆಗೆ ಹೋಗಿರುವಂತ ಸಂದರ್ಭದೊಳಗ ಅಲ್ಲಿ ತಾಯಿ ಇದ್ದಕ್ಕೆ ಏನಾಕಡ್ರಿ ಅತ್ತೆ ಆದ್ಲಾಕಿ, ಇಲ್ಲಿ ಮಗಳಾಗಿದ್ದಕ್ಕೆ ಅಲ್ಲಿ ಸೊಸೆ ಆದ್ ನೋಡ್ರಿ. ಆದ್ರ ತಂದೆ ತಾಯಿಗಳ ಭಾವ ಆದ್ರ ಹೆಸರಟ್ಟ ಬದಲಾವಣೆ. ಅತ್ತಿ ಸೊಸಿ ಮಾವ ಅಳಿಯ ಹೆಸರಟ್ಟ ಬದಲಾವಣೆ, ಆದ್ರ ಭಾವ ಬದಲಾಗತ್ತೇನ್ರಿ? ಇಲ್ಲ 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 ಅನ್ನಕ್ ಹೋಗ್ಬೇಡ್ರಿ, ಇವ ಆಗತ್ತದ, 100% ಆಗತ್ತ. ಈ ಬರೀ ಅತ್ತೆ ಅನ್ನೋ ಹೆಸರು ಬಂತಂದ್ರ ಮುಗಿದು ಹೋಗ್ತದ, ಎಲ್ಲ ಬದಲಾಗಿ ಬಿಟ್ಟಿರ್ತದ. ಹೆಂಗಿರ್ತದ ಅಂದ್ರ ನೋಡ್ರಿ, ತಾಯಿ ಮಗನ ಮ್ಯಾಲ ಪ್ರೀತಿ ಇಟ್ಟಟ್ಟ ಸೊಸೆ ಮ್ಯಾಲ ಇರ್ತದನ್ರಿ? ಇರ್ತಾನ? ಯಾಕ್ರಿ? ಅಲ್ಲಿ ಅತ್ತೆ ಅನ್ನೋದು ಬಂದ್ಬಿಟ್ಟಿರ್ತದ. ಅತ್ತಿ ನೋಡ್ರಿ, ಅತ್ತಿ ಮ್ಯಾಲ ಹೆಂಗಾಗ್ಯಾವಂದ್ರ ಇತ್ತೀಚೆಗೆ ಹೆಂಗಾಗ್ಯಾವಂದ್ರ ಹೊಟ್ಟೆ ಪ್ರೀತಿ ಇಲ್ಲ. ಅತ್ತಿನ ಯಾವಾಗ ಇತ್ತೀಚೆಗೆ ನಾನು ಸೋಷಿಯಲ್ ಮೀಡಿಯಾದೊಳಗೆ ಒಂದು ಸುದ್ದಿ ಕೇಳಿದೆ. ಇಲ್ಲೇ ಬೆಳಗಾವಿ ಜಿಲ್ಲೆ ಒಳಗ ಆಗಿದ್ದದು. ಬೆಳಗಾವಿ ಜಿಲ್ಲೆ ಒಳಗ ಆಗಿದ್ದ ಒಂದು ಬಾಳೆಹಣ್ಣ ಮ್ಯಾಲ ಬರ್ದಿದ್ಲಕಿ. ಏನು ಬರ್ದಿದ್ಲ ಅಂದ್ರ, ತೇರಿಗೆ ಬಾಳೆಹಣ್ಣ ಉತ್ತತ್ತಿ ಗಿತ್ತತ್ತಿ ನೀವೇನು ಒಗಿತಿರಲ್ಲ, ಒಗಿಯುವಂತ ಸಂದರ್ಭದೊಳಗ ಬಾಳೆಹಣ್ಣು ಒಗಿಯುವಾಗ ಬಾಳೆಹಣ್ಣ ಮ್ಯಾಲ ಬರ್ದಿದ್ಲ ಅಂತ. ಏನು ಬರ್ದಿದ್ಲರಿ? ಯಪ್ಪ ಸಿದ್ದೇಶ್ವರ, ಮುಂದಿನ ವರ್ಷ ನಿನ್ನ ತೇರಿಗೆ ಬರೋದ್ರೊಳಗ ನನ್ನ ತಾಯಿನ ಮ್ಯಾಲ ಗೊಟ್ಟ ಕನಸು ಅಂತ ಬರ್ದಿದ್ಲಕಿ. ಎಂಥವು ಅದಾವನ್ರಿ ಇಲ್ಲಿ? ಇಲ್ಲ ಇಲ್ಲ. ನೋಡ್ರಿ, ಅತ್ತಿ ಸೊಸೆ ಮ್ಯಾಲ ಪ್ರೀತಿಯಿಂದ ಭಾವದೊಳಗ ಮಗಳಾಗಿ ಕಂಡಾಗ, ಮಗಳು ಅತ್ತೆಯನ್ನ ತಾಯಿಯಾಗಿ ಕಂಡಾಗ ಈ ಕಲ್ಯಾಣ ರಾಜ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲಕಂದ್ರೆ ಇಲ್ಲ ಇಲ್ಲ. ಹಿಂಗ ಕಾರ್ಯಕ್ರಮ ನಡೆದಿರುವಂತ ಸಂದರ್ಭದೊಳಗ 2 ಭಾಗ ಮಾಡಿದ್ದೆ ನೋಡ್ರಿ. 2 ಭಾಗ ಏನು ಅಂದ್ರ, ಒಂದು ಅತ್ತೆಯರ ಭಾಗ, ಇನ್ನೊಂದು ಸೊಸೆಯರ ಭಾಗ. ಅತ್ತೆಯರ ಮತ್ತ ಹಳೆ ತಲೆ ಅಲ್ರಿ ಅವು. ಈ ಸೊಸೆಯರ್ದ ಇತ್ತೀಚೆಗೆ ಜನರೇಷನ್ 5G 6G ಇತ್ತೀಚಿನ ಜನರೇಷನ್. ಇವು 2 ಭಾಗ ಮಾಡಿದ್ವಿ. ಅತ್ತಿ ಜೋಡಿ ಸೊಸೆಯರು ಹೊಂದ್ಕೊಂಗಿಲ್ಲ, ಸೊಸೆಯರ್ ಜೋಡಿ ಹತ್ತಿಯರು ಹೊಂದ್ಕೊಂಗಿಲ್ಲ ಅಂತ ತಿಳ್ಕೊಂಡು, ಇದು ಎದಕ್ಕಂದ್ರೆ ಇದು ಟೂರ್ಗೆ ಹೋಗಾಕ್ರಿ. ಇದು ಟೂರ್ಗೆ ಹೋಗಾಕ 2 ಭಾಗ, ಒಂದು ಅತ್ತಿಯರ ಬಸ್, ಇನ್ನೊಂದು ಸೊಸೆಯರ ಬಸ್. 2 ರೆಡಿ ಅದ ನೋಡ್ರಿ. ರೆಡಿ ಮಾಡ್ಕೊಂಡು ಟೂರಿಗೆ ಸಿರ್ಸಿ ಮಾರಿಕೊಂಬ ಆ ಕಡೆ ಯಾನ ಅದು ಬರ್ತತಲ್ರಿ, ಅಲ್ಲಿ ಹೋಗುವಂತ ಸಂದರ್ಭದೊಳಗ ಅತ್ತಿಯರ ಬಸ್ ಮುಂದೆ ಹೊಂಟಿತ್ತು, ಸೊಸೆಯರ ಬಸ್ ಹಿಂದಿಂದ ಹೊಂಟಿತ್ತು. ಮುಂದೆ ಹೋಗುವಂತ ಸಂದರ್ಭದೊಳಗ ಅತ್ತಿಯರ ಬಸ್ ಒಳಗ ಮಸ್ತ್ ಜಾನಪದಗಳು, ಭಕ್ತಿ ಪದಗಳು, ಬಾರಿ ಬಾರಿ ಭಜನಾ ಪದಗಳು ಇವು ಹಚ್ಕೊಂಡು ಹೊಂಟಿದ್ರು ಅವ್ರು. ಇವು ಸೊಸೆಯರ ಬಸ್ ಇದ್ವು ಅಲ್ರಿ, ಇವು ಮಸ್ತ್ ಡಿಜೆ ಹಚ್ಕೊಂಡು ಕುಣ್ಕೋತ ಹೊಂಟ. ಇವು ಮುಂದೆ ಅತ್ತಿಯರ ಬಸ್, ಹಿಂದಿಂದ ಸೊಸೆಯರ ಬಸ್ 2 ಹೊಂಟಿದ್ದು. ಆ ಯಾನ ಫುಲ್ ಮ್ಯಾಲ ಹಿಂಗ ಹಾದಿ ನೋಡ್ಬೇಕ್ರಿ, ಬಾಳ ಡೇಂಜರ್ ಐತದ. ಆ ಗುಡ್ಡ ಯಾಣದಿಂದ ಹಿಂಗ ಬರುವಂತ ಸಂದರ್ಭದೊಳಗ ಎದುರುಗಡೆ ಒಂದು ಇನೋವಾ ಕಾರ್ ಬಂತ. ಯಾವಾಗ ಇನೋವಾ ಕಾರ್ ಹಿಂಗ ಎದುರುಗಡೆ ಬಂತ, ಆ ಅತ್ತಿಯರ ಬಸ್ ಹಿಂಗ ಸ್ವಲ್ಪ ಸೈಡ್ ತಗೋಬೇಕನ್ನಾಕತ್ತಿದ್ದ. ಅಷ್ಟ್ರೊಳಗ 2 ಗಾಲಿ ಹಿಂಗ ಕೆಳಗ ಜಾರಿ ಕೆಳಗ ಬಿದ್ದು ಸತ್ತು ಹೋಗ್ಬಿಟ್ರಿ ಎಲ್ಲ ಅತ್ತಿಯರು. ಹೋದವ್ರಿ ನಾವೆಲ್ಲ ಮಾಡಕತ್ತೀವಿ.
ಆದ್ರ ಏನ್ ಡಿಜೆ ಹಚ್ಕೊಂಡ್ ಕುಣ್ಯಾಕತ್ತಿದ್ರಲ್ಲ ಸೊಸೆಯರ ಇನ್ನೂ ಜೋರು ಡಿಜೆ ಹಚ್ಕೊಂಡ್ ಕುಣ್ಯಾಕತ್ತಾವ. ಏನ್ ಡಿಜೆ ಹಚ್ಕೊಂಡ್ ಕುಣ್ಯಾಕತ್ತಿದ್ರಲ್ಲ ಸೊಸೆಯರ ಇನ್ನೂ ಜೋರು ಡಿಜೆ ಹಚ್ಕೊಂಡ್ ಕುಣ್ಯಾಕತ್ತಾವ. ಡಬಲ್ ಮಾಡಿ ಸೌಂಡ್ ಕುಣ್ಯಾಕತ್ತಾವ. ಅವಾಗ ಅದ್ರೊಳಗ ಒಬ್ಬಕ್ಕೆ ಬಹಳ ಚಲೋ ಇದ್ಲ ಕಾಣ್ತದ, ಅತ್ತಿ ಮ್ಯಾಲ ಬಹಳ ಪ್ರೀತಿ ಇತ್ತು ಕಾಣ್ತದ. ಆಕೆ ಹೋಗಿ ಯಾವ್ದೋ ಒಂದು ಅಲ್ಲಿ ಬಸ್ ಒಳಗ ಮೂಲೆ ಒಳಗ ಕುಳಿತುಕೊಂಡು ಅಳ್ಳಾಕತ್ತಿದ್ಲಕ್ಕಿ. ಅಳುವಂತ ಸಂದರ್ಭದೊಳಗೆ ಇನ್ನೊಬ್ಬ ಕೇಳತಿ ಬಂದ್ ಕೇಳಿದ್ಲಕ್ಕಿ, ಯಾಕೆ ಅಳ್ಳಾಕತ್ತಿ? ನಮ್ಮ ಅತ್ತಿಯರ ಹೋಗಿ ಕೆಳಗ ಬಿದ್ದ ಸತ್ ಹೋಗ್ಯಾವಂತ ನಾವು ಖುಷಿ ಪಡಾಕತ್ತೀವಿ, ಮತ್ತೆ ನೀನ್ಯಾಕೆ ಅಳ್ಳಾಕತ್ತಿ ಅಂತ ಕೇಳಿದ್ಲಕ್ಕಿ. ಅವಾಗ ಆಕೆ ಏನ್ ಅನ್ಬೇಕ, ನನ್ನ ಅತ್ತೆ ಮ್ಯಾಲ ಪ್ರೀತಿ ಐತಂತ ಅಳಾಕತ್ತಿಲ್ಲ, ನೀವೆಲ್ಲ ನಿಮ್ಮ ಅತ್ತೆಯರು ಕರ್ಕೊಂಡ್ ಬಂದಿರಿ, ನನ್ನ ಅತ್ತೆ ನನ್ನ ಮನೆ ಒಳಗ ಬಿಟ್ಟು ಬಂದಿನಿ, ನಾನೇ ಕರ್ಕೊಂಡ್ ಬರ್ಲಿಲ್ಲ ಅಂತ ಅಳಾಕತ್ತೀನಿ ಅಂದ್ಲಕ್ಕೆ. ಹಂಗದ ನೋಡ್ರಿ, ಇದೇನ್ರಿ ಅತ್ತೆಯರ ಮೇಲೆ ಭಕ್ತಿ ನೋಡ್ರಿ. ಬಹಳ ಅದ್ಭುತವಾಗಿ ಈ ಮನೆಯನ್ನ ಕೆಡಿಸ್ಬೇಕಂದ್ರ ಮಗ್ಗ ಪಕ್ಕದ ಮನಿ ಅಚ್ಚಿ ಮನಿ ಇಚ್ಚಿ ಮನಿ ಇರ್ತಾವಲ್ರಿ, ಇವ್ರ ಮಾತು ಕೇಳೋದು ಬಿಡ್ಬೇಕು ಮೊದಲು. ಯಾಕಂದ್ರೆ ಯಾರೋ ಒಬ್ಬರ ಸೊಸಿ ಬಗ್ಗೆ ಏನ್ರ ಒಂದ ಮಾತಾಡಿದ್ರ ಅಂದ್ರ ಅದನ್ನ ಒಂದ ಗಂಡ ತಲೆ ಒಳಗೆ ಇಟ್ಕೊಂಡು ಅದನ್ನ ಹತ್ತಿದ ಗಂಡಗೆ ಹೇಳಿ ಏನೋ ಒಂದು ವಿಚಾರ ಇಟ್ಕೊಂಡು ಅದನ್ನ ದ್ವೇಷ 8 ವರ್ಷ ಸಾಧಿಸ್ತಾರಂದ್ರ ಆಕಿನ ಕರ್ಕೊಂಡು ತವ್ರ ಮನೆಗೆ ಹೋಗಿ ಆಕಿನ ಬಗ್ಗೆ ಬೈದ ಪಾಪ ಏನ್ ಮಾಡೈತ್ರಿ ಅದು. ಯಾರೋ ಒಬ್ಬ ಆಗ್ಲಾರ್ದವ್ರು ನಿಮ್ಮ ಮನೆ ಮುರಿಬೇಕಂತ ಏನೋ ಒಂದು ಮಾತಾಡಿದಾಗ ಆ ಮಗಳ ಮೇಲೆ ದ್ವೇಷ ಯಾಕ? ಪ್ರೀತಿಯಿಂದ ಕಾಣ್ರಿ. ನಿಮ್ಮ ಮಗಳ ಏನೋ ತಪ್ಪು ಮಾಡಿದ್ರು ಆ ಮಗಳನ್ನ ನನ್ನ ಮಗಳಂತ ಹೆಂಗ ನೀವು ಸಲಹುತ್ತಿರಲ್ಲ, ಏನೋ ಇದ್ರು ಅದನ್ನ ಮುಚ್ಚಿಟ್ಕೊಳ್ತಿರಲ್ಲ, ಹಂಗ ಸೊಸೆನೂ ಕೂಡ ಇನ್ನೊಂದು ಮನೆಯ ಮಗಳಕ್ಕೆ. ಆ ಮಗಳು ನಿಮ್ಮ ಮನೆಗೆ ಲಕ್ಷ್ಮಿ ಆಗಿ ಬಂದಾಗ ನೀವ್ಯಾಕ ದ್ವೇಷ ಮಾಡ್ತೀರಿ ಆಕಿನ? ಹೌದಲ್ರಿ? ಒಂದ ಮಾತ ಪಕ್ಕದ ಮನೆಯಕ್ಕೆ ಬಂದ ಬಾಳ 12 ವರ್ಷದ ಸಂಸಾರ ಚಲೋ ನಡೆದಾಗ ಒಂದ್ ಕಿವಿ ಒಳಗ ಒಂದ್ ಮಾತು ಹೇಳಿ ಹೋದ್ಲಂತ. ಆ ಮನೆಗೆ ಬಂದ ಏನ್ ಹೇಳಿದ್ಲಂದ್ರ, ಈ ಮಾತು ಯಾರಿಗೂ ಹೇಳಬೇಡ ಅಂದ್ಲಕ್ಕಿ. ಏನಂದಳ್ರಿ, ನಾ ಹೇಳಿದ ಮಾತು ಯಾರಿಗೂ ಹೇಳಬೇಡ ಅಂದ್ಲ. ಇಷ್ಟರೇ ಕೇಳಿದ್ದ. ಇದನ್ನ ಯಾರ ನೋಡಿದ್ರ ಅಂದ್ರ ಅತ್ತೆ ನೋಡಿದ್ಲ. ಅವಾಗ ಆಕೆ ಅನ್ಕೊಂಡ್ಲು, ಕರ್ದ್ಲ ಸೊಸೆನ, ಏ ಬಾಯಿಲಿ. ಆಕೆ ಪಕ್ಕದ ಮನೆಗೆ ಬಂದ ನೀನ್ ಕಿವ್ಯಾಗ ಹೇಳಿದ್ಲಲ್ಲ, ಏನ್ ಹೇಳಿದ್ಲ ಆಕೆ? ಅವಾಗ ಆಕೆ ಅಂದ್ಲು, ಈ ಮಾತು ಯಾರಿಗೂ ಹೇಳ್ಬೇಡ ಅಂತಾಳ್ರಿ ಅತ್ತಿಯರು ಅಂದ್ಲಕ್ಕೆ. ಬೆತ್ತ ನೋಡ್ರಿ ಹೊಡ್ತ. ನಾನು ಮುಂದೆ ಹೇಳಂಗಿಲ್ಲ ನೀನು, ಅತ್ತೆ ಮುಂದೆ ಹೇಳಂಗಿಲ್ಲೇನ? ಕರ್ಸ ನೀನ ನನ್ನ ಮಗನ ಕರ್ರಿ. ಮಗನಿಗೆ ಹೇಳಿದ್ರು ಕೇಳಕ್ಕೆ ಏನೋ ಪಕ್ಕದ ಮನೆಗೆ ಬಂದು ಕಿವಿಯಾಗ ಹೇಳುವದ್ಲು, ಏನ್ ಚುಚ್ಚ ಹೋಗ್ಯಾಳ ನೋಡಿ, ಹೇಳವಲ್ಲ ಹೇಳಕ್ಕೆ. ಅವ ಅಂದ ಬೈದ ಎಲ್ಲಾ ಹೇಳಿದ್ರು, ಏನ್ ಹೇಳಕ್ಕೆ? ಈ ಮಾತು ಯಾರಿಗೂ ಹೇಳ್ಬೇಡ ಅಂತಾಳ್ರಿ ಅಂದ್ಲಕ್ಕೆ. ಮತ್ತ ಯಾಕ್ರಿ ಆಕೆ ಹೇಳಿದ್ದ, ನೀ ಈ ಮಾತು ಯಾರಿಗೂ ಹೇಳ್ಬೇಡ್ರಿ ಅಂತ. ಮತ್ತ ಒಂದು ಮಾತ ಇಡೀ ಮನೆಯನ್ನ ಬೆಂಕಿ ಹಚ್ಚುತ್ತಂದ್ರ ಒಂದ ಮಾತ ನೀವು ಚಲೋ ಇರ್ರಿ ಅಂತ ಅಂದ್ಬಿಟ್ರಿ ಅಂದ್ರ ಆ ಮನೆಯನ್ನ ಬೆಳಗ್ಲಿಕ್ಕೆ ನೀವ ಕಾರಣ ಆಗ್ತೀರಿ ಅನ್ನೋ ಸತ್ತ ನೀವು ಮರಿಬಾರ್ದು. ಬರೇ ನೋಡ್ರಿ, ನಿಮ್ಮ ಕೈಯಿಂದ ಒಳ್ಳೇದು ಮಾಡಕ್ ಆಗ್ಲಿಲ್ಲ ಅಂದ್ರು, ನಿಮ್ಮ ಕೈಯಿಂದ ಒಳ್ಳೇದು ಮಾಡಕ್ ಆಗ್ಲಿಲ್ಲ ಅಂದ್ರು, ಒಳ್ಳೇದು ಮಾತಾಡಕ್ ಆಗ್ಲಿಲ್ಲ ಅಂದ್ರು ಕೆಟ್ಟದ್ದು ಮಾತ್ರ ಮಾಡಕ್ ಹೋಗ್ಬೇಡ್ರಿ. ಕೆಟ್ಟದ್ದು ಮಾತ್ರ ಮಾಡಕ್ ಹೋಗ್ಬೇಡ್ರಿ. ಕೆಟ್ಟದ್ದು ಮಾಡಕ್ ಒಂದ್ ಕ್ಷಣಕ್ ಸಾಕ, ಅದನ್ನ ಹೊಳ್ಳಿ ಶುದ್ಧ ಮಾಡಕ್ ಏನೈತಲ್ರಿ ಹಲವು ವರ್ಷಗಳ ಬೇಕು. ಯಾಕಂದ್ರ ನಮ್ಮ ಸಮಾಜ ಬಾಳ ಈ ಸಣ್ಣದ ಬಾಳ. ಯಾಕಂದ್ರ ಈ 100 ಒಳ್ಳೆ ಕೆಲಸಗಳನ್ನ ಮಾಡಿದ್ರು ಕೂಡ ನೆನಪಿಟ್ಕೊಳ್ಳೋದೇಟ್ರಿ ಬರೇ ಒಂದ ಕೆಟ್ಟ ಕೆಲಸ. ಅದಕ್ಕಾಗಿ ಒಳ್ಳೆ ಕೆಲಸಗಳನ್ನ ಮಾಡ್ರಿ, ಕೆಟ್ಟ ಕೆಲಸಗಳನ್ನ ಮಾಡಬೇಡ್ರಿ ಅನ್ನುವಂತ ಮಾತುಗಳನ್ನ, ಆ ಒಳ್ಳೆ ಕೆಲಸಗಳನ್ನ ಮಾಡಿದಾಗ ಮಾತ್ರ ಆ ಸಾಯಿಬಾಬಾ ಅವ್ರ ಗುಡಿಗೆ ಅದು ಸಲ್ಲುತ್ತದ ಅನ್ನುವಂತ ಸಾಯಿನಾಥ್ ಅವರು ನಿಮ್ಮನ್ನ ಅಪ್ಪಿಕೊಂಡು ಬಸವಣ್ಣನವರು ಹೇಳಿರುವ ಹಾಗೆ ಇವನಾರವ ಎಂದೆನಿಸದೆ ಇವ ನಮ್ಮ ಮನೆಯ ಮಗನೆಂದೆನಿಸಯ್ಯ ಎನ್ನುವ ಹಾಗೆ ನಿಮ್ಮನ್ನ ಒಪ್ಪಿಕೊಳ್ಬೇಕಾಗಿತ್ತಂದ್ರ 4 ಜನಕ್ಕೆ ಒಳ್ಳೆ ಕಾರ್ಯಗಳನ್ನ ಮಾಡಿಬಿಡ್ರಿ. ಸಾಯಿನಾಥ್ ಅವ್ರು ನಿಮ್ಮನ್ನ ಅಪ್ಪಿಕೊಳ್ತಾರ ಅನ್ನುವಂತ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತ ಶಿಕ್ಷಣದ ಹರಿಕಾರರಾಗಿರುವಂತ ಬಹಳ ದೊಡ್ಡ ಮಟ್ಟದ ಪೀಠದ ಅಲಂಕೃತರಾದ್ರೂ ಕೂಡ ನೋಡ್ರಿ, ನಿಮ್ಮ ಮನವಳ್ಳಿಯ ಮೇಲೆ ಎಷ್ಟು ಭಕ್ತಿ, ನಿಮ್ಮ ಮನವಳ್ಳಿಯ ಮೇಲೆ ಎಷ್ಟು